ಏನಂತಂದ ಹೇಳಿದ್ರೆ ಫಸ್ಟ್ ಏನಂತಂದ ಹೇಳಿದ್ರೆ ರಿಲೇಟ್ ಆಗೈತೆ. ಸೊ ಇವೆರಡು ಏನಂತಂದ ಹೇಳಿದ್ರೆ ರಿಲೇಟ್ ಆಗಿದಾವ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಅದೇ ತರ 6th ಮತ್ತು 5th ಏನಂತಂದ ಹೇಳಿದ್ರೆ ಎರಡು ರಿಲೇಟ್ ಆಗಿದಾವ. ಸೊ ಅದೇ ತರ ಏನಂತಂದ ಹೇಳಿದ್ರೆ 3rd 4th ರಿಲೇಟ್ ಆಗಿದಾವ. ನಾವ್ ಇಲ್ಲಿ ಯಾವ ಟರ್ಮ್ ಕಂಡಿಡ್ಬೇಕಂತಂದ ಹೇಳಿದ್ರೆ 4th ಟರ್ಮ್ ಅನ್ನ ಕಂಡಿಡಿಬೇಕು ಅಂತಂದ್ ಇಲ್ಲಿ ಹೇಳಿದಾನ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ ಈ ರೀತಿ ಆಗೈತಲ್ಲ. ಸೊ ಈ ರೀತಿ ಏನಂತಂದ ಹೇಳಿದ್ರೆ ಕೊಟ್ಟಿದ್ದಾನ. ಇಲ್ಲಿ ನಾವು ಬರ್ಕೊಂಡ್ಬಿಡೋಣ. 27 ಏನಂತಂದ ಹೇಳಿದ್ರೆ 189. ಇವೆರಡೂ ಏನಂತಂದ ಹೇಳಿದ್ರೆ ಒಂದು. ಸೊ ನೀವು ಇದೇ ತರ ಡಬಲ್ ಅಂತ ಹಾಕೊಡ್ರಿ, ಏನಾದ್ರು ಹಾಕೊಡ್ರಿ. ಅದಾದ ನಂತರ 32 ಏನಂತಂದ್ ಕಂಡಿಡಿ ಅಂತಂದ್ ಹೇಳಿದಾನ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ನೋಡೋಣ ಏನೈತಿ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ 18:126 ಅಂತಂದೈತೆ. ಇವೆರಡು ರಿಲೇಷನ್ ಹೊಂದಿದಾವ, ನಾವು ಇವಾಗ ಇದನ್ನ ಕಂಡಿಡಿಬೇಕು. ಸೊ ಯಾವ ರಿಲೇಷನ್ ಅನ್ನ ಹೊಂದಿದಾವ ಅಂತಂದ ಹೇಳಿ ತುಂಬಾ ಇಂಪಾರ್ಟೆಂಟ್ ಅಲ್ಲ. ಸೊ ನಾವು ಯಾವ್ದಾದ್ರು ಒಂದ್ ಸಂಖ್ಯೆಯನ್ನ ಪ್ಲಸ್ ಮಾಡಿದಾಗ ಈ ನಂಬರ್ ಬರುತ್ತೋ, ಅಥವಾ ಮೈನಸ್ ಮಾಡಿದಾಗ ಬರುತ್ತೋ, ಅಥವಾ ಇಂಟು ಮಾಡಿದಾಗ ಬರುತ್ತೋ, ಡಿವೈಡೆಡ್ ಬೈ, ಅಥವಾ ಸ್ಕ್ವೇರ್ ಮಾಡಿದಾಗ, ಅಥವಾ ಕ್ಯೂಬ್ ಮಾಡಿದಾಗ, ಅಥವಾ ಸ್ಕ್ವೇರ್ ರೂಟ್ ಮಾಡಿದಾಗ ನಮ್ಗೆ ನಂಬರ್ ಸಿಗುತ್ತಾ, ಅಥವಾ ಕ್ಯೂಬ್ ರೂಟ್ ಮಾಡಿದಾಗ ಸಿಗುತ್ತಾ. ಇವೇನಂತಂದ ಹೇಳಿದ್ರೆ ಇಷ್ಟೊಂದು ಏನಂತಂದ ಹೇಳಿದ್ರೆ ನಮ್ಗ ಚಾನ್ಸಸ್ ಗಳಿದಾವ, ನಾವು ನೋಡ್ಕೊಬೇಕು. ಈಗ ಫಾರ್ ಎಕ್ಸಾಂಪಲ್ ನಾ ನಿಮ್ಗೆ ಹೇಳೋದೇನಪ್ಪಾ ಅಂತಂದ ಹೇಳಿದ್ರೆ, ಇವಾಗ 27:189 ಐತೆ. 27 ಫಸ್ಟ್ ಐತೆ, ಅದಾದ ನಂತರ 189 ಐತೆ. ಸೊ ಇವ್ ಎರಡರ ರಿಲೇಷನ್ ಹೆಂಗೈತಿ ನೋಡ್ಕೋಬೇಕು ನಾವು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಸರ್, 189 - 27 ಮಾಡಿ ಅಂತಂದ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ. ಸೊ ಸರ್ 162 ಸರ್ ಏನಂತಂದ ಹೇಳಿದ್ರೆ, ಸರ್ ಇಲ್ಲಿ 162 ನಾನು ಎಲ್ಲಾದ್ರೂ ಪ್ಲಸ್ ಮಾಡಿ ಅಂತಂದ ಹೇಳಿದ್ರೆ ನನಗೆ ಇದು ಬರುತ್ತಾರೆ. ಸೇಮ್ ಅದೇ ತರ ನೋಡ್ರಿ, ಇಲ್ಲಿ 18ಕ್ಕ 162 ಪ್ಲಸ್ ಮಾಡ್ಬಿಡ್ರಿ. ಡೈರೆಕ್ಟ್ ನೋಡ್ರಿ 162ಕ್ಕ ಅಂದ್ರೆ 18ಕ್ಕ 162 ಪ್ಲಸ್ ಮಾಡ್ಬೇಕು. ಎಲ್ಲದಕ್ಕೂ ಸೇಮ್ ರಿಲೇಷನ್ ಇರ್ಬೇಕಲ್ಲ. ನೋಡ್ರಿ 8 2 10 ಸರ್ 6 8 ಆಯ್ತು ಸರ್, 180 ಬರಬೇಕು. ಬಟ್ ಅದ್ರ 126 ಐತೆ ಸರ್. ಪ್ಲಸ್ ಮಾಡಿದ್ರೆ ಯಾವುದೇ ಸಂಖ್ಯೆಯನ್ನ ತಗೊಂಡ್ ನೀವು ಪ್ಲಸ್ ಮಾಡಿದ್ರಿ ಅಂತಂದ ಹೇಳಿದ್ರೆ ಬರಂಗಿಲ್ರಿ. ಸೇಮ್ ಮೈನಸ್ ಕೂಡ ಅದೇ ಸೇಮ್ ಬರತ್ತ, ನಾವ್ ನೋಡಿದ್ವಲ್ಲ ಇವಾಗ. ಜಸ್ಟ್ ಅದನ್ನ ಉಲ್ಟಾ ಮಾಡ್ಬೇಕು. ಇವೆರಡು ಆಪ್ಷನ್ಸ್ ಗಳು ಬರಂಗಿಲ್ರಿ. ಸರ್ ಇಂಟು ಮಾಡ್ರಿ ನೋಡೋಣ. ಸೊ 27ಕ್ಕ ಯಾವ್ದಾದ್ರು ಒಂದ್ ಸಂಖ್ಯೆಯಿಂದ ಇಂಟು ಮಾಡ್ರಿ ನೋಡೋಣ. ಸೊ ಅದನ್ನ ಎಷ್ಟರಿಂದ ಇಂಟು ಮಾಡ್ಬೇಕಂತ ಗೊತ್ತಾಗತ್ತೆ. ಜಸ್ಟ್ ಏನಂತಂದ ಹೇಳಿದ್ರೆ ಡಿವೈಡೆಡ್ ಬೈ ಮಾಡ್ರಿ ಫಸ್ಟ್. ಸೊ 189 27 ಏನಂತಂದ ಹೇಳಿದ್ರೆ ಡಿವೈಡೆಡ್ ಬೈ ಮಾಡ್ರಿ. ಇಲ್ಲ 189 ಇರುತ್ತೆ, ಇಲ್ಲಿ 27 ಇರುತ್ತೆ. ಒಂದ್ 3 9 27, 3 6 18, 3 3 9. ಸೊ 9 1 9 7. ಸೊ ಅಂದ್ರೆ ನಮ್ಗೆ ಏನ್ ಉಳಿತು ಅಂತಂದ ಹೇಳಿದ್ರೆ 7 ಅಂತಂದ್ ಉಳಿತು. 7 ಉಳಿತು ಅಂತಂದ ಹೇಳಿದ್ರೆ 27ಕ್ಕ ಇಂಟು 7 ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ. ಸೊ 7 7 49, 7 14 ಪ್ಲಸ್ 8 189 ಬರುತ್ತೆ. ಸರಿ ಇದನ್ನ ಹೆಂಗ್ ಮಾಡಿದ್ರಿ ಅಂತ ಗೊತ್ತಾಗ್ಲಿಲ್ರಿ ಅಂತ. ಏನಂತಂದ ಹೇಳಿದ್ರೆ 189 ಡಿವೈಡೆಡ್ ಬೈ 27 ಮಾಡಿ. ಇಲ್ಲೇ ನೋಡ್ರಿ ಇದನ್ನ ಮಾಡ್ತೀನಿ ನೋಡ್ರಿ. ನನಗೆ 27 ಬಗ್ಗೆ ಅಷ್ಟೊಂದು ಬರಂಗಿಲ್ಲಲ್ಲ, ಅದಕ್ಕೋಸ್ಕರ ನಾನು ಈ ತರ ಮಾಡಿ 27 7 ಏನಂತಂದ ಹೇಳಿದ್ರೆ 189 ಆಗತ್ತ. ಸೊ ಅಷ್ಟೇ ನಾನು ಕಂಡು ಹಿಡಿದಿದ್ದದು. ಸೊ ಇಲ್ಲಿ ಇಂಟು 7 ಮಾಡಿದ್ರೆ ಏನಂತಂದ ಹೇಳಿದ್ರೆ ನಮ್ಗ ಸರ್ ಅದನ್ನ ಹೆಂಗ್ ಕಂಡು ಹಿಡಿಬೇಕಂತಂದ ಹೇಳಿದ್ರೆ ಸಿಂಪಲ್ ರೋ. ಸೊ 189 27 ಐತಲ್ಲ, ಇದನ್ನ ಡಿವೈಡ್ ಮಾಡತ್ತಾ ಹೋಗ್ರಿ ಸಣ್ಣ ಅಂಕಿಯಿಂದ. ಸಣ್ಣ ಅಂಕಿ ಯಾವ್ದ್ರಿಂದ ಡಿವೈಡ್ ಆಗುತ್ತೆ? 3ರಿಂದ. 3 9 27 ರೀ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇದು. ಸೊ 3 6 18, 3 3 9. ಸರ್ ಇದು ಕೂಡ 3ರಿಂದ ಡಿವೈಡ್ ಆಗತ್ತೆ. ಸರ್ 3 3 9 ರೀ. 3 2 6, 3 1. ಸರ್ ಇದು 3 3 1 3 7. ಅಂದ್ರ ಸೊ ಇಲ್ಲಿ ನೀವು ಡೈರೆಕ್ಟ್ ಆಗೇ ಬರಿಬಹುದು. ಸರ್ 27 1 27 7 189 ಅಂತಂದ ಹೇಳಿ. ಸೊ ಅಷ್ಟೇ. ಇಂಟು 7 ಮಾಡ್ರೆ ಏನಂತಂದ ಹೇಳಿದ್ರೆ ನಮ್ಗೆ ಏನ್ ಬರ್ತಿದೆ? 189 ಬರ್ತಾ ಐತೆ. ಓಕೆ, ಕರೆಕ್ಟ್. ಸೊ ಇನ್ ನೆಕ್ಸ್ಟ್ ನೋಡೋಣ. ಡೈರೆಕ್ಟ್ ಆಗಿ ಏನ್ ಮಾಡೋಣ ಅಂತಂದ ಹೇಳಿದ್ರೆ 18 ಇಂಟು 7 ಮಾಡೋಣ. ಎಲ್ಲಾ ಕಡೆ 7 ಇಂಟು ಮಾಡ್ಬೇಕು, ಎಲ್ಲಾ ಟರ್ಮ್ಗಳಿಗೆ. ಇದಕ್ಕೂ ಕೂಡ. ಸೊ 7 8 56, 7 1 7, 7 ಪ್ಲಸ್ 5 12. ಸರ್ 126 ಬಂತ್ರಿ ಸರ್ ಇಲ್ಲೂ ಕೂಡ. ಸೊ 18 ಇಂಟು 7 ಮಾಡಿದ ಅಂತಂದ ಹೇಳಿದ್ರೆ ಇಲ್ಲೂ ಕೂಡ 126 ಬಂತು. ಸೇಮ್ ಅದೇ ತರ ನೋಡ್ರಿ, 32 ಇಂಟು 7 ಮಾಡ್ಬೇಕು ಇವಾಗ. ಸೊ 7 2 14, 7 3 21, 22. ಸರ್ 224 ಬರುತ್ತ್ರಿ. ನಮ್ಮ ಆನ್ಸರ್ ಏನಪ್ಪಾ ಅಂತಂದ ಹೇಳಿದ್ರೆ 224. ಆಪ್ಷನ್ 4 ಕರೆಕ್ಟ್ ಆಗತ್ತೆ. ಸೊ ಈ ರೀತಿಯಾಗಿ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಿದ್ದಾನೆ. ಫಸ್ಟ್ ಒನ್ ಎಲ್ರಿಗೂ ಕ್ಲಿಯರ್ ಆಯ್ತಾ? ಅರ್ಥ ಆಯ್ತಾ? ಸೊ ಅರ್ಥ ಆಗ್ತಿದೆ ಅಂತಂದ್ ಎಲ್ರು ಮೆಸೇಜ್ ಹಾಕ್ರಪ್ಪ. ಎಲ್ರು ಮೆಸೇಜ್ ಹಾಕ್ರಿ. ಯಾರು ನೋಡ್ತಿದ್ದೀರಾ ಎಲ್ರು ಮೆಸೇಜ್ ಹಾಕ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ. ಕಷ್ಟಪಟ್ಟು ಮಾಡ್ತಿದೀನ್ರೋ ನಿಮ್ಗೋಸ್ಕರ. ಲೈಕ್ ಮಾಡ್ರಿ, ಎಲ್ರಿಗೂ ಶೇರ್ ಮಾಡ್ರಿ. ನಿಮ್ಗೆ ಯೂಸ್ ಆಗ್ತಿದ್ರ ಅಷ್ಟೇ. ಸರ್ ನಿಮ್ದು ಯೂಸ್ ಆಗತ್ತಿಲ್ರಿ ನಮ್ಗ, ನಾವು ಶೇರು ಮಾಡಂಗಿಲ್ಲ, ಲೈಕ್ ಮಾಡಂಗಿಲ್ಲ ಅಂತಂದ ಹೇಳಿದ್ರೆ ನೋ ಪ್ರಾಬ್ಲಮ್. ಸೊ ಯಾರು ಯೂಸ್ ಆಗ್ತಿದೆ ನೀವು ಮಾಡ್ರಪ್ಪ. ಎಸ್, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ. 512 ಐತಾ. ಸೊ ಇದು ಯಾವ್ದಕ್ ರಿಲೇಟ್ ಐತಾ? 10ಕ್ಕೆ ರಿಲೇಟ್ ಐತಾ. ಸೊ ಈ ತರ ಕೊಟ್ಟಿದ್ದಾನ. ಅದಾದ ನಂತರ ಡಬಲ್ ಇಷ್ಟು ಕೊಟ್ಬಿಟ್ಟು, ಸೊ ಇಲ್ಲಿ ಏನಂತಂದ್ ಕೇಳಿದಾನ. ಅದಾದ ನಂತರ ಇಷ್ಟು 11 ಅಂತ ಕೊಟ್ಟಿದ್ದಾನ. ಇದು ಡಬಲ್ ಇಷ್ಟು ಅಂತಂದ್ ಹೇಳಿದ್ರೆ ಈಕ್ವಲ್ ಇದ್ದಂಗೆ. ಇಲ್ಲಿ ನೋಡ್ರಿ ನಿಮ್ಗೆ ಇನ್ನೊಂದ್ ಏನ್ ಹೇಳ್ತಾನ ಅಂತಂದ್ ಹೇಳಿದ್ರ, ಇದು ಸಿಂಗಲ್ ಐತಲ್ಲ,
ಇದನ್ನ ನಾವು ಡಿವೈಡೆಡ್ ಬೈ ಅನ್ಬಹುದು, ಡಬಲ್ ಇದ್ದದನ್ನ ಇದನ್ನ ನಾವು ಈಕ್ವಲ್ ಅನ್ಬಹುದು. ಸೊ ಸಮ್ ಕ್ಯಾಲ್ಕುಲೇಷನ್ ಒಳಗಡೆ ಅದು ಬರುತ್ತೆ. ಸೊ ನೆಕ್ಸ್ಟ್ ನೋಡ್ರಿ 1331:13 ಅಂತಂದೈತೆ. ಸೊ ಇವೆರಡು ರಿಲೇಟ್ ಆಮೇಲೆ ಇವೆರಡು ರಿಲೇಟ್ ಆಗಿದಾವ. ಇವಾಗ ನಾವು ಕಂಡು ಹಿಡ್ಕೊಬೇಕು ಸೊ ಯಾವ ತರ ಏನು ಅಂತಂದೇಳಿ. ನಾನ್ ನಿಮ್ಗೆ ಲಾಸ್ಟ್ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಒಂದು ಹೋಮ್ ವರ್ಕ್ ಹೇಳಿದ್ದೆ ನಾನು. ಸರಿ, ಎಲ್ರು ಏನ್ ಮಾಡ್ಬೇಕು, ಫಸ್ಟ್ ಪ್ಲಸ್ ಇಂದ ನೋಡ್ಬೇಕು, ಮೈನಸ್ ನೋಡ್ಬೇಕು, ಆಮೇಲೆ ಇಂಟು ನೋಡ್ಬೇಕು, ಅದಾದ ನಂತರ ಡಿವೈಡೆಡ್ ಬೈ ನೋಡ್ಬೇಕು, ಆಮೇಲೆ ಸ್ಕ್ವೇರ್ ನೋಡ್ಬೇಕು, ಆಮೇಲೆ ಕ್ಯೂಬ್ ನೋಡ್ಬೇಕು, ಆಮೇಲೆ ಸ್ಕ್ವೇರ್ ರೂಟ್ ನೋಡ್ಬೇಕು, ಆಮೇಲೆ ಕ್ಯೂಬ್ ರೂಟ್ ನೋಡ್ಬೇಕು. ಇಷ್ಟು ಆಪ್ಷನ್ ದಾಗ ಬಿಟ್ರೆ ಅವನೇನು ಕೇಳಂಗಿಲ್ಲ. ಎಸ್. ಸೊ ಇದ್ನ 512 ನೋಡಿದ್ರ 1331 ನೋಡಿದ್ರ ಯಾರಿಗಾದ್ರೂ ಏನಾದ್ರೂ ಅರ್ಥ ಆಗೈತೇನ್? ಪಟ್ ಅಂತಂದ್ ನೋಡಿದ ತಕ್ಷಣ ಸರ್ ನಾನು ನಿಮ್ಗೆ ಹೇಳಿದೆ ಸರ್ ಎಲ್ರು ಏನಂತಂತ ಹೇಳಿದ್ರೆ ಕ್ಯೂಬ್ ಬರೀರಿ ಅಂತಂದ ಹೇಳಿ. ಸೊ 1 ಕ್ಯೂಬ್ ಎಷ್ಟು 2 ಕ್ಯೂಬ್ ಎಷ್ಟು ಅಂತಂದ ಹೇಳಿ ಯಾರಾದ್ರೂ ಬರ್ದಿದ್ರ 20 ತಕ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಿತ್ತು. ಇದನ್ನ ನೋಡ್ರಿ 512 ಏನೈತಪ್ಪ ಅಂತಂದ್ ಹೇಳಿದ್ರ. ಸೊ ಈಗ ನೀವು ನೋಡ್ರಿ ಇದನ್ನ ಏನಾದ್ರು ಕೂಡ್ಸಾಕ್ ನೋಡ್ರಿ, ಹತ್ರಾಗ ಏನಂತಂದ ಹೇಳಿದ್ರೆ ಹತ್ರಾಗ ಏನ್ರಿ ಕೂಡ್ಸಿದ್ರೆ 512 ಬರುತ್ತೆ ನೋಡ್ರಿ, ಬರುತ್ತಾ? ನೋ. ಸೇಮ್ ಅದೇ ತರ ನೋಡ್ರಿ 13ರಾಗ 1331 ಬರ್ಬೇಕಂತ ಇಲ್ಲಿ ನೋಡ್ರಿ. ಇಲ್ಲಿ 10 ಐತಿ. ಸೊ ಸಣ್ಣ ಅಂಕಿನ ತಗೋಣ, ಎರಡನೇದನ್ನ ತಗೋ, ಫಸ್ಟ್ ಇಂದ ತಗೋ, ನೀವ್ ಹೆಂಗಾದ್ರೂ ಮಾಡ್ಕೊಡ್. ಸರ್ ನಾನು ಇಲ್ಲಿ ಮಾಡ್ತೇನೆ, ಇಲ್ಲ ಅಂತಂದ ಹೇಳಿದ್ರೆ ಉಲ್ಟಾ ಮಾಡ್ತೀನಿ, ಅದ್ ನಮಗ್ ಬಿಟ್ಟಿದ್ದು. ಸೊ ಈಗ ನನ್ಗೆ 10 ಐತಿ, ಇದು 512 ಬರ್ಬೇಕಂತಂದ ಹೇಳಿದ್ರೆ ಇಂಟು ಮಾಡಿದ್ರೆ ಬರುತ್ತೇನ್ರಿ? ಬರಂಗಿಲ್ಲ. ಲಾಸ್ಟ್ 0 ಇಲ್ಲ 5 0 ಬಂದಿದ್ರೆ ಬರ್ತಿತ್ತು. ಬಟ್ ಆದ್ರೆ ಇಲ್ಲಿ ಏನು ಪ್ಲಸ್ ಮಾಡ್ಬೇಕು ನಾನು. ಸೊ ಎಷ್ಟು ಪ್ಲಸ್ ಮಾಡ್ಬೇಕು? 502 ಪ್ಲಸ್ ಮಾಡ್ಬೇಕು. ಸೇಮ್ ಅದೇ ತರ ನೋಡ್ರಿ 13ಕ 512 502 ಕೂಡ್ಸ್ರಿ, ಅವಾಗ ಎಷ್ಟು ಬಂತು? 515 ಬಂತು. 1331 ಬರ್ಲಿಲ್ಲ. ಅಂದ್ರೆ ಇದು ರಾಂಗ್ ಕ್ಯಾಲ್ಕುಲೇಷನ್, ಈ ತರ ಮಾಡಕ್ ಬರಂಗಿಲ್ಲ. ಸೊ ನೆಕ್ಸ್ಟ್ ನೋಡ್ರಿ ಏನಾದ್ರು ಇಂಟು ಮಾಡಕ್ ಬರತ್ತೇನ್ರಿ? 10 ಇಂಟು 51 ಮಾಡ್ರಿ ಅಂತಂದ ಹೇಳಿದ್ರ ಎಷ್ಟ್ ಬರುತ್ತೆ ನೋಡ್ರಿ? 510 ಬಂತು. ಬಟ್ ಆದ್ರೆ 12 ಬರ್ಲಿಲ್ಲ. ಇನ್ನ ಸ್ಕ್ವೇರ್ ನೋಡ್ರಿ, ಸ್ಕ್ವೇರ್ 512 ಇಲ್ಲ, ಕ್ಯೂಬ್ ಐತೆ ನೋಡ್ರಿ. ಸೊ 8⁻³ ಅಂತಂದ್ ಹೇಳಿದ್ರೆ 512 ಬರುತ್ತೆ. ಟ್ರೈ ಮಾಡ್ರಿ ನೋಡೋಣ. ಸೊ 8 ಎಂಟ್ಲೆ 64 ರೀ. ಸರ್ 64 ಬಂದ್ರಿ. 64 ಇನ್ನೊಂದ್ 8 ಕೂಡ್ಸಿದ್ರಿ. 8 4 32 ರೀ. 8 6 48 ಪ್ಲಸ್ 3 512 ರೀ. ಸರ್ ಎಸ್. 8 ಕ್ಯೂಬ್ ಮಾಡ್ರಿ ಅಂತಂದ್ ಹೇಳಿದ್ರೆ 512 ಬರುತ್ತಾ? ನಾನ್ ನಿಮ್ಗೆ ಹೇಳಿದೀನಿ ಒಂದ್ ಕಡೆ ಬರ್ದು ಇಟ್ಕೊಡ್ರಪ್ಪ ಅಂತಂದ್ ಹೇಳಿ. ಸೊ ನೋಡ್ರಿ 8 ಕ್ಯೂಬ್ ಅಲ್ಲಿ ಏನಂತಂದ್ ಹೇಳಿದ್ರೆ ನಾನು 8 ಅನ್ನ ತಗೊಳ್ತೀನಿ, ಪ್ಲಸ್ 2 ಮಾಡಿದಾಗ ಏನಂತಂದ್ ಹೇಳಿದ್ರೆ ನನಗೆ 10 ಬರುತ್ತೆ. ಇದು ಲಾಜಿಕ್. ಎಸ್. 8 ಕ್ಯೂಬ್ ಮಾಡಿದಾಗ 512 ಬಂತು, ಅದ್ರೊಳಗೆ 8 ಅಷ್ಟ ತಗೊಂತೀನಿ, ಪ್ಲಸ್ 2 ಮಾಡಿದಾಗ ನನಗ ಇದು ಬಂತು. ಸೇಮ್ ಅದೇ ತರ ನೋಡ್ರಿ ಇದನ್ನ 1331 ಏನ್ರಿ? 11 ಕ್ಯೂಬ್. ಸೊ 11 ಕ್ಯೂಬ್ ಅಂತಂದ್ ಹೇಳಿದ್ರೆ 11ಅನ್ನ 3 ಸಾರಿ ನೀವು ಮಲ್ಟಿಪ್ಲಿಕೇಶನ್ ಮಾಡಿದಾಗ 1331 ಬರುತ್ತೆ. ಇದ್ರಲ್ಲಿ ಏನಂತಂದ ಹೇಳಿದ್ರೆ 11ಅನ್ನ ಅಷ್ಟೇ ತಗೊಂಡು ಪ್ಲಸ್ 2 ಮಾಡ್ತೀನಿ. ಇಲ್ಲಿ ಯಾವ ಸಂಖ್ಯೆ ಬರುತ್ತಲ್ಲ ಆ ಸಂಖ್ಯೆ ತಗೊಂಡು ಪ್ಲಸ್ 2 ಮಾಡ್ಬೇಕು. ಪ್ಲಸ್ 2 ಮಾಡಿದ್ವಿ, ಇಲ್ಲಿ ಎಷ್ಟು ಬಂತು? 13 ಬಂತು. ಸೇಮ್ ಅದೇ ತರ ನೋಡ್ರಿ ಇಲ್ಲಿ ಏನಂತಂದ ಹೇಳಿದ್ರೆ ಯಾವ್ದೋ ಒಂದ್ ಸಂಖ್ಯೆ ಇಲ್ಲಿ ಬರುತ್ತಾ, ಅದನ್ನ ಕ್ಯೂಬ್ ಮಾಡಿದಾಗ ಈ ಆನ್ಸರ್ ಬರುತ್ತಾ? ಕರೆಕ್ಟಾ? ಆ ಎಕ್ಸ್ ಪ್ಲಸ್ 2 ಮಾಡಿದಾಗ ನಮ್ಗೆ ಏನಂತಂತ ಹೇಳಿದ್ರೆ 11 ಬರುತ್ತಾ. ಇದು ಲಾಜಿಕ್. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರು. 512 ಐತಿ, 8 ಕ್ಯೂಬ್ ಮಾಡಿದ್ರೆ ನಂಗೆ 512 ಬಂತು. ಸೊ ಈ 8ಅನ್ನ ನಾನು ಏನ್ ಮಾಡಿದೀನಿ ಅಂತಂದ ಹೇಳಿದ್ರೆ 8ಕ್ಕ 2 ಕೂಡಿಸಿದಾಗ 10 ಬಂತು ಅಂತಂದ್ ಹೇಳಿನ. ಬೇಸ್ ತಗೊಂಡಿದ್ದೀನಿ. ಬೇಸ್ 8 ಐತಿ, ಅದಕ್ಕೆ ಪ್ಲಸ್ 2 ಮಾಡಿದ ತಕ್ಷಣ 10 ಬಂದೈತಿ. ಇಲ್ಲಿ ಕೂಡ 11 ಕ್ಯೂಬ್ ಅಂತಂದೈತೆ. ಸೊ ಅಲ್ಲಿ ಓನ್ಲಿ ಬೇಸ್ ಸಂಖ್ಯೆ ತಗೊಂಡಿ. ಬೇಸ್ ನಂಬರ್ ಎಷ್ಟೈತಿ? 11 ಐತಿ. 11 ಪ್ಲಸ್ 2 ಮಾಡಿದಾಗ ಇಲ್ಲಿ ಎಷ್ಟು ಕೂಡ್ಸೇನಿ? 2 ಕೂಡ್ಸೇನಿ. ಇಲ್ಲಿ ಕೂಡ ಏನ್ ಮಾಡ್ಬೇಕು? 2 ಕೂಡಿಸ್ಬೇಕು, ಅವಾಗ 13 ಬಂತು. ಸೇಮ್ ಅದೇ ತರ ಇಲ್ಲೊಂದು ಬೇಸ್ ಐತಲ್ಲ, ಅದನ್ನ ನಾವು ತಗೊಂಡು ಪ್ಲಸ್ 2 ಮಾಡಿದಾಗ ನಮ್ಗೆ ಏನ್ ಬರ್ಬೇಕು? 11 ಬರ್ಬೇಕು. ಅಂದ್ರೆ ಈ ಸಂಖ್ಯೆ ಬರ್ಬೇಕು. ಎಸ್, ಈ ಸಂಖ್ಯೆ ಬರ್ಬೇಕು ನಾನು. ಎಸ್, 11 ಬರುತ್ತಾ? ಅಂದ್ರೆ ಇಲ್ಲಿ ಏನಂತಂದ ಹೇಳಿದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಗತ್ತೆ ನೋಡ್ರಿ? 9 ಆಗತ್ತೆ. 9 ಇದು 9 ಪ್ಲಸ್ 2 ಮಾಡ್ರೆ 11 ಬರುತ್ತೆ. ಅಂದ್ರೆ ಇವಾಗ ನಾನು ಏನ್ ಮಾಡ್ಬೇಕು? 9 ಕ್ಯೂಬ್ ಮಾಡ್ತಂತ ಹೇಳಿದ್ರೆ ನನ್ಗೆ ಆನ್ಸರ್ ಬರುತ್ತೆ. 9 ಕ್ಯೂಬ್ ಮಾಡ್ರಿ. 9 ಇಂಟು 9 ಇಂಟು 9 ಮಾಡಿದಾಗ ಎಷ್ಟು ಬರುತ್ತೆ? 9 9 81 ರೀ. ಇಂಟು 9 ಮಾಡ್ರಿ. 9 1 9. ಸರ್ 9 8 72. ಸರ್ 729 ಬರುತ್ತೆ ರೀ. 729 ಅಂದ್ರೆ 9 ಕ್ಯೂಬ್. ಸೊ 9 ಕ್ಯೂಬ್ ಅಲ್ಲಿ 9 ತಗೊಂಡು ಪ್ಲಸ್ 2 ಮಾಡಿ ಅಂತಂದ್ ಹೇಳಿದ್ರೆ ನಂಗೆ ಎಷ್ಟು ಬರುತ್ತಾ? 11 ಬರುತ್ತಾ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಲಾಜಿಕ್ ಅನ್ನ ಕೊಟ್ಟಿರ್ತಾನ. ಎಲ್ರಿಗೂ ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ನೋಡ್ರಿ 14:4 ಡಬಲ್ 34:6 ಡಬಲ್ 47. ಸೊ ಅದಾದ ನಂತರ ಲಾಸ್ಟ್ ಸಂಖ್ಯೆ ಏನು ಅಂತ ಕೇಳಿದಾನೆ. ಇಲ್ಲಿ ನೋಡ್ರಿ ಇವೆರಡು ಸಂಖ್ಯೆಗಳು ಏನಂತಂದ ಹೇಳಿದ್ರೆ ರಿಲೇಷನ್ ಅನ್ನ ಹೊಂದಿದಾವ. ಈಗ ಯಾವ ತರ ರಿಲೇಷನ್ ಅನ್ನ ಹೊಂದಿದಾವ ಅಂತಂದ ಹೇಳಿ ನಾವು ನೋಡ್ಬೇಕು. ನೋಡ್ರಿ ಸರ್ ಇಲ್ಲಿ 14 ಐತ್ರಿ, 4 ಐತ್ರಿ,
ಸೊ ನಾವು ಪ್ಲಸ್ ಏನ್ ಫಸ್ಟ್ ಪ್ಲಸ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು, ಇಂಟು ಮಾಡ್ಬೇಕು, ಡಿವೈಡೆಡ್ ಬೈ ಮಾಡ್ಬೇಕು, ಅದಾದ ನಂತರ ಸ್ಕ್ವೇರ್ ಮಾಡ್ಬೇಕು, ಆಮೇಲೆ ಕ್ಯೂಬ್ ಮಾಡ್ಬೇಕು, ಅದಾದ ನಂತರ ಸ್ಕ್ವೇರ್ ರೂಟ್, ಆಮೇಲೆ ಕ್ಯೂಬ್ ರೂಟ್. ಇಷ್ಟ ನಮ್ ನೋಡೋಣ. ಸರ್ ಇದು ಎಷ್ಟತ್ತ ಅಂತ ಹೇಳಿದ್ರ ಇದು 4 ಐತ್ರಿ, ಇದು 14 ಸಂಖ್ಯೆ ಅಂತ. +10 ಮಾಡಿದ್ರೆ 14 ಬರುತ್ತೆ. ಸೇಮ್ ಅದೇ ತರ ಈ ಗೆ +10 ಮಾಡ್ರಿ ಸರ್ 16 ಬರ್ಬೇಕ್ರಿ. ಬಟ್ ಆದ್ರೆ ಇಲ್ಲಿ ಬರಂಗಿಲ್ಲ. ಫಸ್ಟ್ ಏನಂತಂದ ಹೇಳಿದ್ರೆ ಹೋಯ್ತಿದ್. ನೆಕ್ಸ್ಟ್ ನೋಡ್ರಿ, ಮೈನಸ್ ಮಾಡಿದಾಗ ಏನ್ರ ಬರುತ್ತೇನ್ರ ಸರ್? 14ರಾಗ 4 ಕಳೆದ್ರ 10 ಬಂತ್ರಿ. ಇಲ್ಲಿ 34ರಾಗ 6 ಕಳತ್ರ ಸರ್ 28 ಬರುತ್ತ್ರಿ. ಸರ್ ಇದು ಆಗಂಗಿಲ್ರಿ, ಎರಡು ಬೇರೆ ಬೇರೆ ಆದ್ರಿ. ಮೈನಸ್ ಮಾಡ್ರಿ ಅಂತ ಬರಂಗೇ ಇಲ್ಲ. ನೆಕ್ಸ್ಟ್ ನೋಡ್ರಿ, ಇಂಟು ಮಾಡ್ರಿ. 4 × 3 ಸರ್ 12 ಬಂತ್ರಿ, +2 ರೀ. ಓಕೆ, ಸೊ ಇಲ್ಲಿ 4ಕ್ಕ ಇಂಟು 3 ಮಾಡ್ರಿ. ಸೇಮ್ 6 × 3 ಮಾಡ್ರಿ, 18 ಆಯ್ತು. +2 ಮಾಡ್ರಿ ಸರ್ 20 ಬರ್ಬೇಕ್ರಿ. ಸರ್ ಬರಂಗಿಲ್ರಿ. ಸರ್ ಇದು ಬರ್ವಾತ್ರಿ. ಓಕೆ, ಕೂಲ್ ಆಗ್ರಿ, ಇನ್ನು ನೋಡೋಣ ಮುಂದ್ ಬರುತ್ತ. ಸೊ ಇಲ್ಲಿ ಇವೆರಡು ಹೋದು. ಡಿವೈಡೆಡ್ ಬೈ ಮಾಡ್ರಿ. 14 ಡಿವೈಡೆಡ್ ಬೈ 4 ಮಾಡ್ರಿ ಅಂದ್ರೆ 4 3 12. ಸೊ 2 ಉಳಿತು. ಸೇಮ್ ಅದೇ ತರ ನೋಡ್ರಿ, 34. ಸೊ 6 5 30. ಸರ್ ಇಲ್ಲಿ 4 ಉಳಿತ್ರಿ. ಇಲ್ಲಿ 2 ಉಳಿತು, ಇಲ್ಲಿ 4 ಉಳಿತು. ಸರ್ ಇದು ಬರಂಗಿಲ್ರಿ. ಅಂದ್ರೆ ಶೇಷವನ್ನ ಲೆಕ್ಕಾಚಾರ ಹಾಕೋದು. ಶೇಷ ಎಷ್ಟು ಉಳಿದೈತಿ ನೋಡ್ಬೇಕು. ಶೇಷ ಎಷ್ಟು ಉಳಿದಿತ್ತಲ್ಲ ಡಿವೈಡೆಡ್ ಬೈ ಮಾಡಿದಾಗ ಎಲ್ಲಾ ಕಡೆ ಇಲ್ಲೂ 2 ಉಳಿತು ಅಂತ ಹೇಳಿದ್ರೆ ಮುಂದಿಂದ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಾಗತ್ತೆ. ಆ ತರನ ಕ್ವಶನ್ಸ್ ಗಳು ಮುಂದ್ ಬಂದವ, ನೋಡೋಣ. ಸರ್ ಇದು ಬರಂಗಿಲ್ರಿ. ನೆಕ್ಸ್ಟ್ ನೋಡ್ರಿ, ಇನ್ನೇನ್ ಉಳಿತು? ಡಿವೈಡೆಡ್ ಬೈ ಇಲ್ಲ, ಸ್ಕ್ವೇರ್ ಮಾಡ್ರಿ. ಸರ್ 4 ಸ್ಕ್ವೇರ್ ಮಾಡಿದ್ರೆ ಸರ್ 16 ಬಂತ್ರಿ. ಸೊ ಇಲ್ಲಿ ನೋಡ್ರಿ 14 ಐತ್ರಿ. ಇಲ್ಲಿ -2 ಮಾಡಿದನ್ರಿ 14 ಬಂದೈತಿ. ಓಕೆ, ಡನ್. R ಸ್ಕ್ವೇರ್ ಮಾಡ್ರಿ. ಸರ್ 36 ಬಂತ್ರಿ. ಇಲ್ಲಿ ಎಷ್ಟು ಮೈನಸ್ ಮಾಡಿದಾನ? -2 ಮಾಡಿದಾನ. ಇಲ್ಲೂ -2 ಮಾಡ್ರಿ. ಸರ್ 34 ಬಂದ್ರಿ. ಸರ್ ಕ್ಯಾಲ್ಕುಲೇಷನ್ ಕರೆಕ್ಟ್ ಐತ್ರಿ, ಲಾಜಿಕ್ ಕರೆಕ್ಟ್ ಐತ್ರಿ. ಇಲ್ಲಿ ನಾವೇನ್ ಮಾಡ್ಬೇಕ್ರಿ? ಯಾವ್ದೋ ಒಂದ್ ಸಂಖ್ಯೆಯನ್ನ ನಾವು ಸ್ಕ್ವೇರ್ ಮಾಡಿದಾಗ ಏನ್ ಬರುತ್ತಲ್ಲ, ಸೊ ಅದಕ್ಕೆ -2 ಮಾಡ್ಬೇಕು. ಇವಾಗ ಫಸ್ಟ್ ಆಪ್ಷನ್ ಏನೈತಿ? 7 ಅಂತಂದೈತಿ. 7 ಸ್ಕ್ವೇರ್ ಮಾಡ್ರಿ. 7 ಸ್ಕ್ವೇರ್ ಮಾಡ್ರಿ 49 ಆಯ್ತು. ಸೊ ಅದಕ್ಕೆ -2 ಮಾಡ್ರಿ 47. ಸರ್ ಆನ್ಸರ್ ಬಂತ್ರಿ. ಅಂದ್ರೆ ಇಲ್ಲಿ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ನಮ್ದು 7 ಅಂತಂದ್ ಬರುತ್ತೆ. ಫಾರ್ ಎಕ್ಸಾಂಪಲ್ 9 ತಗೊಂಡ್ರಿ ಅಂತಂದ್ ಹೇಳಿದ್ರೆ ಇಲ್ಲಿ ನಾನ್ ಮಾಡ್ತೀನಿ. 9 ಸ್ಕ್ವೇರ್ ಎಷ್ಟು? 81. -2 ಮಾಡ್ರಿ ಅಂತಂದ್ ಹೇಳಿದ್ರೆ 79 ಬಂತು. ಬಟ್ ಅದ್ರ ಇಲ್ಲಿ 47 ಐತೆ. ಕರೆಕ್ಟ್ ಲಾಜಿಕ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ಸೊ ಎಲ್ರಿಗೂ ಅರ್ಥ ಆಗ್ತಿದ್ಯಾ? ಎಸ್. ಸೊ ಅದೇ ತರ ನೋಡ್ರಿ, ನೆಕ್ಸ್ಟ್ ಏನೈತಿ? ಸೊ 12:3, ಆಮೇಲೆ ಡಬಲ್ ಇಷ್ಟು 20:7, ಆಮೇಲೆ ಡಬಲ್ ಇಷ್ಟು, ಅದಾದ ನಂತರ 30 ಏನು ಅಂತಂದ್ ಹೇಳಿ ಕ್ಯಾಲ್ಕುಲೇಷನ್ ಕಂಡಿಡಿ ಅಂತಂದ್ ಹೇಳಿದಾನ. ಸೊ ಇವೆರಡು ರಿಲೇಟ್ ಆಗಿರ್ತಾವ, ಇವೆರಡು ರಿಲೇಟ್ ಆಗಿರ್ತಾವ, ಆಮೇಲೆ ಲಾಸ್ಟ್ 2 ರಿಲೇಟ್ ಆಗಿರ್ತಾವ. ಇಲ್ಲಿ ನಾವು ನೋಡಿರ್ಬಹುದು, ನಾವು ಪ್ಲಸ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು, ಇಂಟು ಮಾಡ್ಬೇಕು, ಡಿವೈಡೆಡ್ ಬೈ ಮಾಡ್ಬೇಕು, ಸ್ಕ್ವೇರು, ಕ್ಯೂಬು, ಸ್ಕ್ವೇರ್ ರೂಟು, ಕ್ಯೂಬ್ ರೂಟ್. ಫಸ್ಟ್ ಪ್ಲಸ್ ಮಾಡೋಣ. ಸೊ 12 ಬರ್ಬೇಕಂತಂದ್ ಹೇಳಿದ್ರೆ +9. ಸರ್ ಇಲ್ಲೂ +7 +9 ಮಾಡ್ರಿ. 7 + 9 ಎಷ್ಟಾಗತ್ತ? ಸರ್ 16 ಆಗತ್ತ. ಬರಂಗಿಲ್ರಿ. ಪ್ಲಸ್ ಮಾಡಿದ್ರ ಬರಂಗಿಲ್ಲ. ನೆಕ್ಸ್ಟ್ ಪ್ಲಸ್ ಮಾಡಿದ್ರೆ ಬರಂಗಿಲ್ಲ. ಸರ್ ಮೈನಸ್ ಏನ್ರಿ? -12ರಾಗ 3 ಕಳೆದ್ರ ಎಷ್ಟ್ ಬಂತ್ರಿ ಸರ್? 9 ಬಂತ್ರಿ. 28ರಾಗ 7 ಕಳೆದ್ರ ಸರ್ 21 ಬಂತ್ರಿ. ಇದು ಕೂಡ ಆಗಂಗಿಲ್ಲ, ಡೈರೆಕ್ಟ್ ಆಗಿ ಹೇಳ್ತಿದೀನಿ. ಸೊ ಅದಾದ ನಂತರ 12 ಬರ್ಬೇಕಂತಂದ್ ಹೇಳಿದ್ರೆ ಇಂಟು ಮಾಡ್ರಿ ನೋಡೋಣ. ಸರ್ ಇಂಟು 4 ಮಾಡ್ರ 12 ಬರುತ್ತ್ರಿ. 3 4 12. ಸರ್ ಇಲ್ಲೂ ಇಂಟು 4 ಮಾಡ್ಬೇಕ್ರಿ. 7 4 28. ಸರ್ ಕರೆಕ್ಟ್ ಲಾಜಿಕ್ ಐತ್ರಿ. ಸೊ ಇಂಟು 4 ಮಾಡ್ಬೇಕ್ರಿ ಎಲ್ಲದಕ್ಕೂ. ಇಲ್ಲಿ ಏನಂತಂದ್ ಹೇಳಿದ್ರೆ ಇದ್ ಯಾವ್ದೋ ಒಂದ್ ಸಂಖ್ಯೆ ಐತಲ್ಲ, ಈ ಸಂಖ್ಯೆಗೆ ಇಂಟು 4 ಮಾಡಿದ್ರಿ ಅಂತಂದ್ ಹೇಳಿದ್ರೆ 32 ಬರ್ಬೇಕು. ಸೊ ಆಪ್ಷನ್ ನೋಡ್ರಿ 8. ಸೊ 8 4 ಮಾಡಿದ್ರೆ ಎಷ್ಟು ಬರುತ್ತಾ? 32. ಸರ್ ಡೈರೆಕ್ಟ್ ಆಗಿ ಆನ್ಸರ್ ಬಂತ್ರಿ. ಇಲ್ಲಿ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ್ ಹೇಳಿದ್ರೆ 8 ಬರುತ್ತೆ. ಇದಕ್ ಸಂಖ್ಯೆಗೆ ಇಂಟು 4 ಮಾಡ್ರಿ ಅಂತಂದ್ ಹೇಳಿದ್ರೆ 32 ಬರುತ್ತೆ. ಸೇಮ್ ಅದೇ ತರ ಇದಕ್ಕ ಇಂಟು 4 ಮಾಡಿದ್ರೆ 12 ಬಂತು. ಇದಕ್ ಇಂಟು 4 ಮಾಡಿದ್ರೆ 28 ಬಂತು. ಇದಕ್ ಇಂಟು 4 ಮಾಡ್ರ 32 ಬರ್ಬೇಕು. ಸೊ ಎಲ್ರಿಗೂ ಅರ್ಥ ಆಯ್ತಾ? ಎಸ್. ಸೇಮ್ ಅದೇ ತರ ನೋಡ್ರಿ, 6:109. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಡಬಲ್ ಇಷ್ಟು ಏನ್ ಸಂಖ್ಯೆ ಅಂತ ಕೇಳಿದಾನ, 257. ಸೊ ಅದಾದ ನಂತರ ಡಬಲ್ ಇಷ್ಟು 10:501 ಅಂತಂದ್ ಐತೆ. ಇವೆರಡು ಸಂಖ್ಯೆಗಳು ಏನಂತಂದ್ ಹೇಳಿದ್ರೆ ಇಲ್ಲಿ ಲಾಜಿಕ್ ಅನ್ನ ಹೊಂದಿರ್ತಾವ. ಇಲ್ಲಿ ನಾವ್ ಏನೇನ್ ಕಂಡಿಡ್ಬೇಕು? ಪ್ಲಸ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು, ಇಂಟು ಮಾಡ್ಬೇಕು, ಡಿವೈಡೆಡ್ ಬೈ, ಸ್ಕ್ವೇರ್, ಕ್ಯೂಬ್, ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್. ಸೊ ಇದನ್ನ ನೆನ್ಪಿಟ್ಕೊಡ್ರಿ. ನಾವು ಫಸ್ಟ್ ಪ್ಲಸ್ ಮಾಡೋಣ. ಪ್ಲಸ್ ಮಾಡಿದ್ರ ಬರುತ್ತೆ ನೋಡ್ರಿ, 6ದಾಗ 103 ಮಾಡ್ಬೇಕ್ರಿ ಸರ್.
103 ಪ್ಲಸ್ ಮಾಡಿದ್ರ ಬಂತ್ರಿ. ಸರ್ 10ಕ್ರಿ 103 ಮಾಡ್ರಿ, ಲಾಸ್ಟ್ 2 ಕೊಟ್ಟಿದ್ದೀನಿ, ಇದು ಕಣ್ ಹಿಡಿಯೋದ್ ಬಿಡ್ರಿ ಸರ್, ಬರಂಗಿಲ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮೈನಸ್. ಸರ್ ಮೈನಸ್ ತಲ್ಯಾಕ ತಗೋಬಿಡ್ರಿ, ಬರಂಗಿಲ್ಲ ಅದು ಕೂಡ. ನೆಕ್ಸ್ಟ್ ನೋಡ್ರಿ ಇವೆರಡು ಬಿಟ್ರಿ, ಈಗ ಇಂಟು ಮಾಡ್ರಿ. 6 ಇಂಟು ಯಾವ್ದಾದ್ರು ಮಾಡ್ರ 109 ಬರುತ್ತೆ ನೋಡ್ರಿ. ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ನೋಡ್ರು. ಸೊ 6 ಒಂದ್ಲೆ ಸರ್ 6 ಎರಡ್ಲೆ ಸಾರಿ 6 ಒಂದ್ಲೆ 6 ಐತ್ರಿ ಸರ್, 4 ಉಳಿತ್ರಿ. ಸೊ 6 ಎಂಟ್ಲೆ 48 ಸರ್, ಫುಲ್ ಡಿವೈಡ್ ಆಗಂಗಿಲ್ರಿ, ಇಂಟು ಮಾಡಕ್ ಬರಂಗಿಲ್ರಿ. ಓಕೆ ಡನ್. ಡಿವೈಡೆಡ್ ಬೈ ಮಾಡ್ರಿ. 109 ಡಿವೈಡೆಡ್ ಬೈ 6 ಮಾಡ್ರಿ. 6 ಒಂದ್ಲೆ 6, 4 ಉಳಿತು. ಸೊ 9 ಕೆಳಗಡೆ ಬಂತು ಸರ್. 6 ಎಂಟ್ಲೆ 48 ಸರ್, ಶೇಷ 1 ಉಳಿತು. ಓಕೆ ನೋಡ್ರಿ, ಸೇಮ್ ಅದೇ ತರ ಇಲ್ಲೂ ಮಾಡ್ರಿ ನೋಡೋಣ. 501 ಅಂತಂದೈತೆ. ಸೊ ಇಲ್ಲಿ 10 ಐತೆ ಸರ್. 10 50ಲೆ ಎಷ್ಟು ಅಂತಂದ ಹೇಳಿದ್ರೆ 500 ಐತ್ರಿ, ಕರೆಕ್ಟಾ? ಶೇಷ 1 ಉಳಿತ್ರಿ. ಓ ಇಲ್ಲೇನಂತಂದ ಹೇಳಿದ್ರೆ ಶೇಷ 1 ಉಳಿ ಆಯ್ತು ನೋಡ್ರು. ಇಲ್ಲೂ ಕೂಡ ಶೇಷ 1 ಉಳಿತು. ಸೇಮ್ ಅದೇ ತರ ಇಲ್ಲಿ ಏನಂತಂದ ಹೇಳಿದ್ರೆ 257 ಯಾವ್ದೋ ಒಂದ್ ಸಂಖ್ಯೆನ 257 ಡಿವೈಡ್ ಮಾಡಿದ್ರೆ ಇಲ್ಲಿ ಶೇಷ ಎಷ್ಟು ಬರ್ಬೇಕು, ಇಲ್ಲೂ ಕೂಡ 1 ಬಂತು ಅಂತಂದ ಹೇಳಿದ್ರೆ ಕರೆಕ್ಟ್ ನಮ್ದು ಇವಾಗ ಲಾಜಿಕ್. ಸೊ 8ರಿಂದ ನೋಡ್ರಿ, 8ನ್ನ ಡಿವೈಡ್ ಮಾಡ್ರಿ. ಫಸ್ಟ್ ಆಪ್ಷನ್ 8 ಐತೆ ಅದಕ್ಕೆ. ಸರ್ 8 ಮೂರ್ಲೆ 24. ಸೊ ಅದಾದ ನಂತರ 1 17. ಸರ್ 8 ಎರಡ್ಲೆ 16 ಸರ್, 1 ಉಳಿತ್ರಿ ಶೇಷ. ಅಂದ್ರೆ ಇಲ್ಲಿ ಆಪ್ಷನ್ ಏನಂತಂದ ಹೇಳಿದ್ರೆ 8 ಅಂತಂದ್ ಬರುತ್ತಾ. 8 ಅಂದ್ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗಿರೋ ಆಪ್ಷನ್. ಸೊ ಇದನ್ನ ಏನಂತಂದ ಹೇಳಿದ್ರೆ ನೀವ ನೆನ್ಪಿಟ್ಕೊಳ್ರಿ. ಇವೇನಂತಂದ ಹೇಳಿದ್ರೆ 2023 ಕೇಳಿರುವಂತಹ ಕ್ವಶನ್ಸ್ ಗಳನ್ನೇ ನಾನು ಸಾಲ್ವ್ ಮಾಡಕತ್ತೇನಿ. ನೆಕ್ಸ್ಟ್ ನೋಡ್ರಿ ಕ್ವಶನ್ ಏನೈತೆ ಸರ್, 9:56 ಐತ್ರಿ. ಅದಾದ ನಂತರ 12:12 ಕ್ವಶನ್ ಕೇಳಿದನ್ರಿ, ಅದನ್ನ ಕಂಡು ಹಿಡಿಬೇಕ್ರಿ. ಅದಾದ ನಂತರ 5:12 ಅಂತಂದೈತ್ರಿ. ಇವೆರಡು ಸಂಖ್ಯೆಗಳ ರಿಲೇಟ್ ಇರ್ತಾವ್ರಿ, ಇವೆರಡು ಇರ್ತಾವ್ರಿ. ಅದಾದ ನಂತರ ಇವೆರಡು ಇರ್ತಾವ್ರಿ. ಈಗ ನಾವು ಕಂಡು ಹಿಡಿಬೇಕು. ಸೊ ಇಲ್ಲಿ ನೋಡ್ರಿ ಯಾವ್ದ್ರಿಂದ ಏನಾಗತ್ತ ನೋಡ್ರಿ. ಸೊ ಪ್ಲಸ್ ಮಾಡಕ್ ನೋಡ್ರಿ, ಫಸ್ಟ್ ಪ್ಲಸ್ ಮಾಡ್ರಿ. 9 ಪ್ಲಸ್ ಎಷ್ಟು ಮಾಡಿದ್ರೆ 56 ಬರುತ್ತೆ ಸರ್. 47 ಮಾಡ್ಬೇಕ್ರಿ, ಪ್ಲಸ್ 47 ಮಾಡ್ಬೇಕು. ಇಲ್ಲೂ ಪ್ಲಸ್ 47 ಮಾಡ್ರಿ. 47 ಪ್ಲಸ್ 5 ಅಂತಂದ ಹೇಳಿದ್ರೆ 52 ಬಂತು. ಇಲ್ಲಿ ನೋಡ್ರಿ 12 ಐತೆ, ಪ್ಲಸ್ ಮಾಡಕ್ ಬರಂಗಿಲ್ಲ. ಕೆಲವೊಂದ್ ಟೈಮ್ ಅಷ್ಟೇ ಪ್ಲಸ್. ಸೊ ಅದಾದ ನಂತರ ಮೈನಸ್ ಮಾಡಕ್ ಬರಂಗಿಲ್ಲ. ಇಂಟು ಮಾಡ್ರಿ. ಸೊ 9 ಎಂಟ್ಲೆ 9 7 63, 9 6 54 ಸರ್, ಕಂಪ್ಲೀಟ್ ಆಗಿ ಇದು ಆಗಂಗಿಲ್ರಿ, ಇಂಟು ಮಾಡಕ್ ಬರಂಗಿಲ್ಲ. ಡಿವೈಡೆಡ್ ಬೈ ಮಾಡ್ರಿ ನೋಡೋಣ. 56. ಸೊ ಅಂದ್ರೆ 9 ಎಷ್ಟೈತ್ರಿ, 9 6 54 ಸರ್. ಶೇಷ 2 ಉಳಿತ್ರಿ, ಶೇಷ 2 ಉಳಿತು. ಸೇಮ್ ಅದೇ ತರ ನೋಡ್ರಿ 12 ಐತಿ ಇಲ್ಲಿ. ಸೊ 5 ಎರಡ್ಲೆ 10 ಸರ್. ಇಲ್ಲೂ ಕೂಡ ಶೇಷ ಎಷ್ಟು ಉಳಿತು, 2 ಉಳಿತ್ರಿ. ಸೇಮ್ ಅದೇ ತರ ನೋಡ್ರಿ. ಸೊ ಯಾವ್ದೋ ಒಂದನ್ನ 12ರಿಂದ ಡಿವೈಡ್ ಮಾಡ್ರಿ ಅಂತಂದ ಹೇಳಿದ್ರೆ ಶೇಷ 2 ಉಳಿಬೇಕು. ಸೊ ನೋಡ್ರಿ ಫಸ್ಟ್ ಆಪ್ಷನ್ 105 ಐತೆ. ಈಗ ಏನು ಮಾಡಕ್ ಬರಂಗಿಲ್ಲ, ಇದೇ ತರ ಮಾಡ್ಬೇಕು. ಸೊ 12 ಒಂದ್ಲೆ 12, 12ರಲ್ಲಿ 12 ಬಗ್ಗೆ ನೋಡ್ರಿ. ಸೊ 12 ಎಂಟ್ಲೆ 96 ಆಗತ್ತೆ ಸರ್, 96. ಸೊ 15ರಾಗ 6 ಉಳಿದ್ರೆ ಎಷ್ಟು, 9 ಉಳಿತು. ಸೊ 0, ಶೇಷ 9 ಉಳಿತ್ರಿ. ಸೊ ಫಸ್ಟ್ ಆಪ್ಷನ್ ಆಗಂಗಿಲ್ಲ. ಸೆಕೆಂಡ್ ಆಪ್ಷನ್ ನೋಡ್ರಿ 110 ಐತೆ. ಸೊ ಇಲ್ಲಿ 12 ಐತೆ. ಸೊ 12 ಎಂಟ್ಲೆ 96 ಆಗಲ್ಲ ನೋಡ್ರಿ. 12 9ಲೆ ಎಷ್ಟು, 108. ಎಸ್, ಇಲ್ಲಿ ಶೇಷ ಎಷ್ಟು ಉಳಿತು ಅಂತಂದ ಹೇಳಿದ್ರೆ 2 ಉಳಿತು ಸರ್. ಇಲ್ಲಿ ಎಷ್ಟಾಗತ್ತ ಅಂದ್ರ 110 ಆಗತ್ತ. ಇದೇನಪ್ಪಾ ಅಂತಂದ್ರೆ ಹೇಳಿದ್ರೆ ನಿಮ್ಗ ಕರೆಕ್ಟ್ ಆಗಿರೋ ಲಾಜಿಕ್. ನಾನು ಏನ್ ಮಾಡ್ತಿದ್ದೀನಿ, ಈ ಇಂಥವ ಒಂದು ಪ್ಲಸ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು, ಇಂಟು ಮಾಡ್ಬೇಕು, ಡಿವೈಡೆಡ್ ಬೈ ಇಲ್ಲ ಸ್ಕ್ವೇರ್, ಕ್ಯೂಬ್ ರೂಟ್, ಇದನ್ನ ಬಿಟ್ರ ನಿಮ್ಗೆ ಏನು ಏನಂತಂದ ಹೇಳಿದ್ರೆ ಲಾಜಿಕ್ ಕೇಳಂಗಿಲ್ಲವಾ. ಇಷ್ಟ ಲಾಜಿಕ್ ಗಳು ಇರ್ತಾವ. ಇಲ್ಲಿ ನೋಡ್ರಿ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ನೋಡ್ರಿ. ಇಲ್ಲಿ ಜನರಲ್ ಅಂತಂದೈತೆ, ಜನರಲ್. ನಿಮಗ್ ಕ್ವಶನ್ ರಪ್ಪ, ನಮ್ಗ ಒಂದೇನಂತ ಹೇಳಿದ್ರೆ ಕ್ವಶನ್ಸ್ ಗಳು ಬರ್ತಾವ. ಆರ್ಮಿ ಜನರಲ್ ಯಾರಿದಾರ, ನೇವಿ ಜನರಲ್ ಯಾರಿದಾರ, ಅದಾದ ನಂತರ ಏರ್ಫೋರ್ಸ್, ತಪ್ಪ ಹೇಳಿದ್ನಲ್ಲ, ಆರ್ಮಿ ಜನರಲ್, ನೇವಿ ಅಡ್ಮಿರಲ್, ಆಮೇಲೆ ಏರ್ಫೋರ್ಸ್ ಏರ್ ಚೀಫ್ ಮಾರ್ಷಲ್, ಈ 3 ಯಾರ್ಯಾರು ಇದಾರ ಅಂತ ಹೇಳಿ ನನಗೆ ನೀವು ಮೆಸೇಜ್ ಹಾಕ್ತೀವಿ. ಸೊ ಇಲ್ಲಿ ನೋಡ್ರಿ ಜಿ ಅಂತಂದ ಹೇಳಿದ್ರೆ ಏನ್ ಕೊಟ್ಟಿದಾನ ಅಂತಂದ ಹೇಳಿದ್ರೆ 7 ಅಂತ ಕೊಟ್ಟಿದ್ದಾನ. ಇಲ್ಲಿ ಏನ 75145 75145 18112 112 ಅಂತಂದ ಐತೆ. ಎಸ್, ಇಲ್ಲಿ ನಾವು ನೋಡ್ಕೊಬೇಕು. ಜಿ ಸಂಖ್ಯೆ ಈ ನಾವು ABCD ಬರ್ದ್ಬಿಟ್ಟು ಈ ತರ ಬರ್ಕೊಳ್ಬೇಕು. ಜಿ ಅಂದ್ರೆ ಎಷ್ಟೈತಿ, 7 ಐತಿ, ಕರೆಕ್ಟ್ ಸರ್. ಇ ಅಂದ್ರೆ ಎಷ್ಟೈತಿ ನೋಡ್ರಿ, 5 ಐತೆ.
ಅದಾದ ನಂತರ ಎನ್ ವ್ಯಾಲ್ಯೂ ಎಷ್ಟೈತಿ ನೋಡ್ರಿ, ಎನ್ 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 ಎಲ್ಲಿ ಹೋತ್ರೋ ಸರ್, ಎನ್ ಇಲ್ಲ ಐತ್ರಿ. ಸೊ ಎನ್ 14. ನಾ ಈ ತರನ ಬರ್ಕೊಂಡೇನೆ, ಹಿಂಗ್ ಉಲ್ಟಾ ಬಂದನ್, ABCD ಈ ತರ ಬರ್ಕೊಂಡೇನೆ. ನೀವ್ ಯಾವ ತರ ಬರ್ಕೊಂಡ್ರು ನಡೀತೈತಿ. ನೀವು ABCD ಕರೆಕ್ಟ್ ಆಗಿ ಬರ್ಕೊಳ್ಳಿ. ABCD ಇಲ್ಲಿಂದ ಎಮ್, ಆಮೇಲೆ ಎನ್ ಇಂದ ಜಡ್ ಅವರು ಈ ತರ ಬರ್ಕೊಡ್ರಿ, ಈಸಿ ಆಗತ್ತ. ನಾನು ಇದನ್ನ ನೋಡ್ಲಿಲ್ಲ, ಸ್ವಲ್ಪ ಕಾಪಿ ಮಾಡಿ ಹಾಕುವಾಗ. ಎಸ್, ನೆಕ್ಸ್ಟ್ ನೋಡ್ರಿ, ಈ ವ್ಯಾಲ್ಯೂ ಎಷ್ಟೈತಿ, ಮತ್ತೆ 5 ಐತೆ. ಈ ವ್ಯಾಲ್ಯೂ ಎಷ್ಟೈತಿ 5. ಆರ್ ವ್ಯಾಲ್ಯೂ ಎಷ್ಟೈತಿ ನೋಡ್ರಿ, ಆರ್ 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 ಇಲ್ಲಿ ಐತೆ. ಆರ್ ವ್ಯಾಲ್ಯೂ 18 ಐತಿ. ಓಕೆ ಡನ್. ಎ ವ್ಯಾಲ್ಯೂ ಎಷ್ಟೈತಿ 1 ಐತಿ. ಎಲ್ ವ್ಯಾಲ್ಯೂ ಎಷ್ಟೈತಿ ನೋಡ್ರಿ 12 ಐತೆ. ಅಂದ್ರ ಅವ್ರ ಸಂಖ್ಯೆಗಳನ್ನ ಕೊಟ್ಟಿದ್ದಾನ. ಸೇಮ್ ಅದೇ ತರ ನೋಡ್ರಿ ರಿಲೇಷನ್, RELATION ರಿಲೇಷನ್ ಏನ್ ಬರುತ್ತ ಅಂತಂದ ಹೇಳಿ ಇಲ್ಲಿ ಆಪ್ಷನ್ ನೋಡ್ರಿ, ಯಾವ್ದು ಆಪ್ಷನ್ ಬರುತ್ತ ಅಂತಂದ ಹೇಳಿ ನನಗೆ ನೀವೇನ್ ಮಾಡ್ಬೇಕು, ಮೆಸೇಜ್ ಅನ್ನ ಹಾಕ್ಬೇಕು. ಇದು ಹೋಮ್ ವರ್ಕ್ ನಂಬರ್ 2. ಹೋಮ್ ವರ್ಕ್ ನಂಬರ್ 1 ಏನ್ ಹೇಳಿದ ನಿಮ್ಗ, ಜನರಲ್ ಯಾರು, ಅಡ್ಮಿರಲ್ ಯಾರು, ಏರ್ ಚೀಫ್ ಮಾರ್ಷಲ್ ಯಾರು, ಇವುಗಳನ್ನ. ನೆಕ್ಸ್ಟ್ ನೋಡ್ರಿ 76:16. ಅದಾದ ನಂತರ ಡಬಲ್ ಇಷ್ಟು 56:12. ನೆಕ್ಸ್ಟ್ ನೋಡ್ರಿ ಡಬಲ್ ಇಷ್ಟು 21 ಏನು ಅಂತ ಕ್ವಶನ್ ಕೇಳಿದಾನೆ. ಇವೆರಡು ಲಾಸ್ಟ್ ಎರಡು ಏನಂತಂದ ಹೇಳಿದ್ರೆ ರಿಲೇಷನ್ ಅನ್ನ ಹೊಂದಿರ್ತಾವ. ಈಗ ಯಾವ ರಿಲೇಷನ್ ಅನ್ನ ಹೊಂದಿದಾವ ಇವಾಗ ನಾವು ನೋಡ್ಬೇಕು. ನೋಡ್ರಿ, ಏನ್ ಬರುತ್ತೆ ಇದಕ್ಕ, ಟ್ರೈ ಮಾಡಿದ್ರೆ ಯಾರಾದ್ರು? ಈಗ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಇವಾಗ ನೋಡ್ರಿ, ಇವಾಗ ಪ್ಲಸ್ ಮಾಡಕ್ ನೋಡ್ರಿ. ಸೊ ಪ್ಲಸ್ ಮಾಡಕ್ ನೋಡ್ರಿ ಏನಾದ್ರು ಬರುತ್ತೆ. 16 ಏನನ್ನ ಕೂಡಿಸಿದ್ರೆ 76 ಬರುತ್ತ ಸರ್. 60 ಕೂಡಿಸಿದ್ರೆ ಬರುತ್ತ. ಇಲ್ಲಿ ನೋಡ್ರಿ, ಇದಕ್ 12ಕ್ಕೆ 60 ಕೂಡಿಸ್ರಿ ಸರ್, 72 ಬರ್ಬೇಕ್ರಿ. ಬಟ್ ಅದ್ರ ವರ್ಕ್ ಆಗ್ಲಿಲ್ಲ ಅಲ್ಲ, ಪ್ಲಸ್ ಬರಂಗಿಲ್ಲ. ಮೈನಸ್ ಸರ್ ಬರಾದ ಇಲ್ರಿ. ಇಂಟು ಮಾಡ್ರಿ ನೋಡೋಣ. ಸೊ 16 4 64, 16 5 80 ಬರಂಗಿಲ್ಲ. ಡಿವೈಡೆಡ್ ಬೈ ಮಾಡ್ರಿ ನೋಡೋಣ. ಅದನ್ ಬಿಟ್ರೆ ಮತ್ತೇನ್ ನಮ್ಗೆ ಆಪ್ಷನ್ ಇಲ್ಲ ಸರ್. ಎಷ್ಟು ಬರುತ್ತ ನೋಡ್ರಿ, ಸರ್ 16 4 64 ರೀ, 12 ಶೇಷ 12 ಉಳಿತ್ರಿ. ಸೊ ಇಲ್ಲಿ ನೋಡ್ರಿ ಏನಾಡುದು ಬರುತ್ತಾ, ಸಾರಿ ಇದು ನೋಡ್ರಿ 16 4 64 ಆಯ್ತು. 16 4 ಸೇಮ್ ಅದೇ ತರ ನೋಡ್ರಿ, 12 ಶೇಷ ಉಳಿಯುತ್ತಲ್ಲ ಇಲ್ಲಿ. ಸೊ 12 4 48. ಶೇಷ ಎಷ್ಟು ಉಳಿದಿತ್ತು ನೋಡ್ರಿ, 8 ಉಳಿತು. ಬರಂಗಿಲ್ಲ, ಇದು ಬರಂಗಿಲ್ಲ. ಇದೇನೋ ಲಾಜಿಕ್ ಬೇರೆ ಕೊಟ್ಟಿದ್ದಾನೆ ನೋಡ್ರಿ. ಸಿಂಪಲ್ ಆಯ್ತಾ, ಬಾಳ ಜಾಸ್ತಿ ಏನೇನಿಲ್ಲ. ಸೊ ಇಲ್ಲಿ ನೋಡ್ರಿ 16 5 ಎಷ್ಟೈತೆ ಅಂತಂದ ಹೇಳಿದ್ರೆ 16 5 ಎಷ್ಟಾಗತ್ತ, 16 × 5 ಎಷ್ಟಾಗತ್ತ ಅಂತಂದ ಹೇಳಿದ್ರೆ 80 ಆಗತ್ತ. ಸೊ ಈ 80ರಾಗ -4 ಮಾಡಿದಾನ 76 ಬಂದೈತೆ. ಸೇಮ್ ಅದೇ ತರ ನೋಡ್ರಿ 12ಕ್ಕೆ × 5 ಮಾಡಿದಾನ 60 ಬಂತು, -4 ಮಾಡಿದಾನ ಸೇಮ್ ಥಿಂಗ್ಸ್. ಸೊ 56 ಬಂತು. ಸೇಮ್ ಅದೇ ತರ ನಾವ್ ಇವಾಗ ಯಾವ್ದೋ ಒಂದ್ ಸಂಖ್ಯೆಯನ್ನ ಮಾಡ್ಬೇಕು. ಇವಾಗ ಇಲ್ಲಿ ನೋಡ್ರಿ × 5 ಮಾಡಿದಾನ, ಆಮೇಲೆ -4 ಮಾಡಿದಾನ. ಇದಕ್ಕೂ × 5 ಮಾಡಿದಾನ, ಆಮೇಲೆ -4 ಮಾಡಿದಾನ. ಸೇಮ್ ಅದೇ ತರ ಇಲ್ಲಿ ಯಾವ್ದೋ ಒಂದ್ ಸಂಖ್ಯೆ ಐತೆ, × 5 ಮಾಡ್ಬೇಕು, ಅದಕ್ಕೆ -4 ಮಾಡಿದಾಗ 21 ಬರ್ಬೇಕು ನಮ್ಗೆ ಇವಾಗ. ಸೊ ಚೆಕ್ ಮಾಡ್ರಿ, 18 ಮಾಡ್ರಿ ನೋಡೋಣ. 18 × 5 ಎಷ್ಟಾಗತ್ತ ಅಂತಂದ ಹೇಳಿದ್ರೆ 90 ಆಯ್ತು. -4 ಮಾಡ್ರಿ, -4 ಮಾಡಿದ್ರೆ ಎಷ್ಟು ಬಂತು, 6 ಸಾರಿ 86 ಬಂತು. ಸೊ ಫಸ್ಟ್ ಆಪ್ಷನ್ ಆಗಂಗಿಲ್ಲ. ಸೆಕೆಂಡ್ ಆಪ್ಷನ್ ನೋಡ್ರಿ ಸರ್, 5 × 5 ಸೊ ಎಷ್ಟು ಬಂತು, 25. 25ರಾಗ 4 ಕಡೀರಿ ಸರ್, 21. ಸರ್ ಕರೆಕ್ಟ್ ಬಂತ್ರಿ ಇದು. ಸೊ ಏನಂತಂದ ಹೇಳಿದ್ರೆ 5 × 5 ಮಾಡಿದ್ರೆ 25 ಬರುತ್ತಾ, ಅದಕ್ಕೆ -4 ಮಾಡಿದ್ರೆ 21 ಬರುತ್ತಾ. ಸೊ ಇಲ್ಲಿ ಬರುತ್ತಾ ಅಂದ್ರೆ ಇಲ್ಲಿ ಏನಂತಂದ ಹೇಳಿದ್ರೆ ನಮ್ಗೆ ಆನ್ಸರ್ 5 ಅಂತಂದ್ ಬರುತ್ತಾ. ಸೊ ಇದೆಲ್ರಿಗೂ ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ 15:4 ಅಂತಂದೈತಾ. ಅದಾದ ನಂತರ ನೆಕ್ಸ್ಟ್ 21:6 ಅಂತಂದೈತ. ಆಮೇಲೆ ಡಬಲ್ 42 ಅಂದ್ರೆ ನೆಕ್ಸ್ಟ್ ಸಂಖ್ಯೆಯನ್ನ ಕಂಡಿಡಿ ಅಂತಂದ ಹೇಳಿದಾನ. ಇಲ್ಲಿ ನಾವು ನೋಡ್ಕೊಬೇಕು ಏನೇನಾಗೈತ. ಸೊ ಇದೊಂದ್ ಸ್ವಲ್ಪ ಏನಂತಂದ ಹೇಳಿದ್ರೆ ಡಿಫ್ರೆಂಟ್ ಆಗಿ ಕೇಳಿದಾನ ನೋಡ್ರಿ. ಇಲ್ಲಿ 4 ಐತೆ, ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ ಮಾಡ್ರೆ ಏನು ಬರಂಗಿಲ್ಲ. ಒಂದ್ ಸ್ವಲ್ಪ ಏನಂತಂದ ಹೇಳಿದ್ರೆ ಬೇರೆ ಲಾಜಿಕ್ ಕೊಟ್ಟಿದಾನ. ಎಸ್, ಇಲ್ಲಿ ನೋಡ್ರಿ ಸೇಮ್ ನಾನು ಆಗ್ಲೇ ಬಿಡಿಸಿದ್ನಲ್ಲ ಅದೇ ತರ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ 4 3 12 ಅದಕ್ಕೆ +3 ಮಾಡಿದಾನ. ಎಷ್ಟು ಬಂತು, 15 ಬಂತು.
ಸೇಮ್ ಅದೇ ತರ ನೋಡ್ರಿ 6 ಗೆ 3 ಮಾಡ್ಬೇಕು, ಇಂಟು 3 ಮಾಡ್ಬೇಕು, ಎಷ್ಟು ಬಂತು 18 ಪ್ಲಸ್ 3 ಮಾಡ್ರಿ, ಎಷ್ಟು ಬಂತು 21. ಇದನ್ನು ಏನಂತಂದ ಹೇಳಿದ್ರೆ ನೀವು ಲಾಜಿಕ್ ನ ನೋಡ್ಕೊಬೇಕು. ಸೇಮ್ ಅದೇ ತರ ಇಲ್ಲಿ ನೋಡ್ರಿ ಯಾವ್ದು ಲಾಜಿಕ್ ಬರುತ್ತಾ, ಸೊ ಇಂಟು 8ರಿಂದ ಮಾಡ್ರಿ, 8 3 24, ಸೊ ಪ್ಲಸ್ 3 ಮಾಡ್ರಿ, ಎಷ್ಟು ಬಂತು 27 ಬಂತು. ಸೊ ಇದು ಆಪ್ಷನ್ ಆಗಂಗಿಲ್ಲ, ಫಸ್ಟ್ ಆಪ್ಷನ್ ಆಗಂಗಿಲ್ಲ. ಸೆಕೆಂಡ್ ಆಪ್ಷನ್ ನೋಡ್ರಿ 12 ಐತೆ, ಸೆಕೆಂಡ್ ಆಪ್ಷನ್ 12 ಐತೆ. ಸೊ 12 ಇಂಟು 3 36 ಪ್ಲಸ್ 3 ಸರ್ 39, ಸೆಕೆಂಡ್ ಆಪ್ಷನ್ ಆಗಂಗಿಲ್ಲ. ಥರ್ಡ್ ಆಪ್ಷನ್ ನೋಡ್ರಿ 13 ಐತಿ, ಸೊ 13 ಇಂಟು 3 ಎಷ್ಟು 39 ಪ್ಲಸ್ 3, ಸೊ ಎಷ್ಟಂತಂದ ಹೇಳಿದ್ರೆ 42 ಆಗತ್ತೆ. ಅಂದ್ರೆ ಇಲ್ಲಿ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ 13 ಅಂತಂದ್ ಬರುತ್ತ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗಿರೋ ಆಪ್ಷನ್ 13 ಅಂತಂದ್ ಹೇಳ್ತೀವಿ. 13 ಗೆ ಇಂಟು 3 ಮಾಡ್ಬೇಕು, ಏನ್ ಆನ್ಸರ್ ಬರುತ್ತಲ್ಲ ಅದಕ್ಕೆ ಪ್ಲಸ್ 3 ಮಾಡ್ಬೇಕು ಇಲ್ಲೂ ಕೂಡ. ಸೊ 4ಗೆ ಇಂಟು 3 ಮಾಡಿದೀವಿ, ಆಮೇಲೆ ಪ್ಲಸ್ 3 ಮಾಡಿದೀವಿ. 6ಕ್ಕೆ ಇಂಟು 3 ಮಾಡಿದೀವಿ, ಆಮೇಲೆ ಪ್ಲಸ್ 3 ಮಾಡಿದೀವಿ, ಸೇಮ್ ಅದೇ ತರ. ಸೊ ಇಲ್ಲಿ ನೆಕ್ಸ್ಟ್ ನೋಡ್ರಿ ಏನೈತಿ, ಏನ್ ಲಾಜಿಕ್ ಕೊಟ್ಟಿದಾನ. ಸೊ 104 ಇಂಟು 13, ಸೊ ಅದಾದ ನಂತರ ಡಬಲ್ ಇಷ್ಟು ಇಂಟು 37, ಅದಾದ ನಂತರ 168 21. ಸೊ ಇವಾಗ ಇದನ್ನ ನೀವು ಮಾಡ್ತೀರಿ. ಸೊ ಹೋಮ್ವರ್ಕ್ ಕೊಟ್ಬಿಡೋಣ. ಸೊ ಏನೋ ಒಂದು ಪ್ಲಸ್ ಮಾಡಿದಾಗೋ ಅಥವಾ ಮೈನಸ್ ಮಾಡಿದಾಗೋ ಇಂಟು ಮಾಡಿದಾಗೋ ಏನೋ ಒಂದು ಬರುತ್ತೆ. ಸೊ ಅದನ್ನ ಥಿಂಕ್ ಮಾಡ್ರಿ. ಸೊ ಹೋಮ್ವರ್ಕ್ ನಂಬರ್ 3, ಹೋಮ್ವರ್ಕ್ ನಂಬರ್ 3 ಇದು ನಿಮ್ಗೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ 9:27 ಐತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 12:48 ಐತೆ. ಸೊ ಅದಾದ ನಂತರ ನೋಡ್ರಿ 6 ಏನ್ ಬರುತ್ತೆ ಅಂತ ಕ್ವಶನ್ ಕೇಳಿದಾನ. ಸೊ ಏನಾದ್ರು ಪ್ಲಸ್ ಮಾಡಕ್ ನೋಡ್ರಿ ಟ್ರೈ ಮಾಡ್ರಿ. ಪ್ಲಸ್ ಮಾಡಿದ್ರೆ ಎಷ್ಟು ಮಾಡ್ಬೇಕು ಇಲ್ಲಿ 18 ಮಾಡ್ಬೇಕು, 18 ಅಲ್ಲ, ಹಾ. ಸೊ ಇಲ್ಲೂ 18 ಮಾಡ್ರಿ, 30 ಬರುತ್ತ. ಪ್ಲಸ್ ಮಾಡಕ್ ಬರಂಗಿಲ್ಲ, ಮೈನಸ್ ಮಾಡಕ್ಕೂ ಬರಂಗಿಲ್ಲ. ಅದಾದ ನಂತರ ಇಂಟು ಮಾಡ್ರಿ, 9 3 27, ಇಲ್ಲಿ ಇಂಟು ಮಾಡ್ರಿ 3, 12 3 36, ಸರ್ ಇಂಟು ಮಾಡಿದ್ರು ಬರಂಗಿಲ್ಲ. ಸೊ ಡಿವೈಡೆಡ್ ಬೈ ಮಾಡ್ರಿ ನೋಡೋಣ, 27 9, ಸೊ 9 3 27, ಸರ್ 0 ಶೇಷ ಬಂತು. ನೆಕ್ಸ್ಟ್ ನೋಡ್ರಿ 48 ಮಾಡ್ರಿ, ಡಿವೈಡೆಡ್ ಬೈ 12 4 48, ಸರ್ ಇಲ್ಲೂ 0 ಶೇಷ ಏನಂತಂದ ಹೇಳಿದ್ರೆ 0 ಬಂತು. ಸೊ ಇಲ್ಲಿ 6ರಿಂದ ಯಾವ್ದೋ ಒಂದ್ ನಂಬರ್ ನ ಡಿವೈಡ್ ಮಾಡಿದಾಗ ಶೇಷ 0 ಬರುತ್ತೆ. 6 3 18, ಸರ್ ಶೇಷ 0 ಬಂತು. ಅಂದ್ರೆ ನಮ್ಗೆ ಇಲ್ಲಿ 18 ಬರಬೇಕು. ಜಸ್ಟ್ ಟ್ರೈ ಮಾಡ್ರಿ 20, ಸರ್ 6 3 18, ಶೇಷ 2 ಉಳಿತು. ಸೇಮ್ ಅದೇ ತರ ನೋಡ್ರಿ ಥರ್ಡ್ ಆಪ್ಷನ್ ತಗೊಳ್ರಿ, 32 ಡಿವೈಡೆಡ್ ಬೈ 6, ಸೊ 6 5 30, ಶೇಷ 2 ಉಳಿತು. ಸೊ 22 ನೋಡ್ರಿ, 6 3 18, ಶೇಷ 4 ಉಳಿತು. ಎಲ್ಲಾ ಕಡೆ ಶೇಷ ಉಳಿದೈತೆ, ಬಟ್ ಅದ್ರ 18ಕ್ಕೆ ಏನಂತಂದ ಹೇಳಿದ್ರೆ 0 ಶೇಷ ಬಂದೈತೆ. ಇಲ್ಲೂ ಕೂಡ ಏನಂತಂದ ಹೇಳಿದ್ರೆ 0 ಶೇಷ ಬಂದೈತೆ. ಸೊ ಇಲ್ಲಿ ನಮ್ ಕರೆಕ್ಟ್ ಆಗಿರೋ ಆಪ್ಷನ್ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ 18 ಆಗತ್ತ. ಈ ರೀತಿಯಾಗಿ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾನ. ಇನ್ನೊಂದ್ ಟೈಪ್ ಬರುತ್ತಾ, ಅಲ್ಲಿ ಏನಂತಂದ ಹೇಳಿದ್ರೆ ಅಲ್ಫಾಬೆಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡ್ ಕ್ವಶನ್ ಅನ್ನ ಕೇಳಿದಾನ. ಸೊ ಅದನ್ನು ಕೂಡ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಸಾಲ್ವ್ ಮಾಡಿ ಹಾಕ್ತೀನಿ. ಸೊ ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.